ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಭಾರತೀಯ ವಿದ್ಯಾಸಂಸ್ಥೆ ಹೊನ್ನಾಳಿ, ದಾವಣಗೆರೆ ಜಿಲ್ಲೆಯಲ್ಲಿ ಬರುವಂತಹ ಹೊನ್ನಾಳಿ ತಾಲೂಕಿನಲ್ಲಿ ಈ ಒಂದು ವಿದ್ಯಾಸಂಸ್ಥೆ ಇದೆ. ಇಲ್ಲಿ ಶಿಕ್ಷಕರು ಬೇಕಾಗಿದ್ದಾರೆ ಅಂತ ನೋಟಿಫಿಕೇಶನ್ ಕೊಟ್ಟಿದ್ದಾರೆ. ಭಾರತೀಯ ವಿದ್ಯಾಸಂಸ್ಥೆಯ ಕನ್ನಡ ಮತ್ತು ಆಂಗ್ಲ ಮಾಧ್ಯಮದ ಪ್ರೌಢಶಾಲೆಯಲ್ಲಿ ಈ ಕೆಳಕಂಡ ಶಿಕ್ಷಕರ ಹುದ್ದೆಗಳು ಖಾಲಿ ಇದ್ದು ಆಸಕ್ತಾರ್ಹ ವಿದ್ಯಾರ್ಹತೆಯುಳ್ಳ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಹೇಳಿದ್ದಾರೆ. ಇಲ್ಲಿ ಹುದ್ದೆಯ ವಿವರ ನೋಡೋದಾದರೆ, ಕನ್ನಡ ಮತ್ತು ಸಮಾಜ ವಿಜ್ಞಾನ ಶಿಕ್ಷಕರು BA B.Ed ಮತ್ತು ಇಂಗ್ಲೀಷ್ ಮತ್ತು ಸಮಾಜ ವಿಜ್ಞಾನ ಶಿಕ್ಷಕರು BA B.Ed ಆಗಿರಬೇಕು. ವಿಜ್ಞಾನ ಶಿಕ್ಷಕರು CBZ BSc B.Ed. ದೈಹಿಕ ಶಿಕ್ಷಣ ಶಿಕ್ಷಕರು CP.Ed ಅಥವಾ BP.Ed ಆಗಿರಬೇಕು. ಒಟ್ಟಾರೆಯಾಗಿ ಕನ್ನಡ ಸಮಾಜ ಮತ್ತು ಇಂಗ್ಲೀಷ್ ಸಮಾಜ ವಿಜ್ಞಾನ ಮತ್ತು ದೈಹಿಕ ಶಿಕ್ಷಕರು ಇಷ್ಟು ಶಿಕ್ಷಕರ ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ ಅವರು. ಇಲ್ಲಿ ಅರ್ಜಿಯನ್ನು ಸಲ್ಲಿಸಲು ಕೊನೆ ದಿನಾಂಕ ಬಂದುಬಿಟ್ಟು 7/5/2025 ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಇಲ್ಲಿ ಇಂಟ್ರೋ ಡೇಟು ಸಂದರ್ಶನ ದಿನಾಂಕ 11/5/2025, ಸಮಯ ಬೆಳಿಗ್ಗೆ 10 ಗಂಟೆಗೆ. ಸ್ಥಳ ಬಂದುಬಿಟ್ಟು ಭಾರತೀಯ ವಿದ್ಯಾಸಂಸ್ಥೆ, ಸಂತೆ ಮೈದಾನ, ಹೊನ್ನಾಳಿ. ಅಭ್ಯರ್ಥಿಗಳು ಅರ್ಜಿಯೊಂದಿಗೆ SSLCಯಿಂದ B.Ed, CP.Ed, BP.Ed ವರೆಗಿನ ತಮ್ಮ ವಿದ್ಯಾಭ್ಯಾಸದ ಎಲ್ಲ ಮೂಲ ದಾಖಲೆಗಳ ಒಂದು ಸೆಟ್ ಜೆರಾಕ್ಸ್ ಪ್ರತಿಯನ್ನು ಲಗತ್ತಿಸುವುದು ಮತ್ತು ಸಂದರ್ಶನದ ವೇಳೆಯಲ್ಲಿ ಮೂಲ ದಾಖಲೆಗಳನ್ನು ತರುವುದು. ಅರ್ಜಿ ಸಲ್ಲಿಸಬೇಕಾದಂಥ ವಿಳಾಸ ಬಂದುಬಿಟ್ಟು, ಅರ್ಜಿಯನ್ನು ನೀವು ಎಲ್ಲಿ ಸಲ್ಲಿಸಬೇಕಪ್ಪ ಅಂದರೆ ಭಾರತೀಯ ವಿದ್ಯಾಸಂಸ್ಥೆ, ಹೊನ್ನಾಳಿ, ಸಂತೆ ಮೈದಾನ ಹತ್ತಿರ ಇಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು. ಹೊನ್ನಾಳಿ ತಾಲೂಕು, ದಾವಣಗೆರೆ ಜಿಲ್ಲೆ. ಹೆಚ್ಚಿನ ಮಾಹಿತಿಗಾಗಿ ಅವರ ಮೊಬೈಲ್ ನಂಬರನ್ನು ಕೊಟ್ಟಿದ್ದಾರೆ. 9964149794 ಅಥವಾ 9611884757 ಅಥವಾ 7353445265. ಹೆಚ್ಚಿನ ಮಾಹಿತಿಗಾಗಿ ಇಮೇಲ್ ID ಕೊಟ್ಟಿದ್ದಾರೆ. ಇಮೇಲ್ IDಗೂ ಕೂಡ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಹೆಚ್ಚಿನ ಮಾಹಿತಿ ಬೇಕಂದರೆ ಅವರ ಕಾಂಟ್ಯಾಕ್ಟ್ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡಿಬೋದು. ಇದು ಹೊನ್ನಾಳಿ, ದಾವಣಗೆರೆ ಜಿಲ್ಲೆಯಲ್ಲಿ ಬರುವಂತಹ ಒಂದು ಶಿಕ್ಷಣ ಸಂಸ್ಥೆ. ಹಾಗಾಗಿ ಯಾರಿಗೆಲ್ಲ ಆಸಕ್ತಿ ಇದೆಯೋ ಆದಷ್ಟು ಬೇಗನೆ ಅರ್ಜಿಯನ್ನು ಸಲ್ಲಿಸಿ. ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೂ ಕೂಡ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ. ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮಾನಸ ಗಂಗೋತ್ರಿ ಶಿಕ್ಷಣ ಸಂಸ್ಥೆ, ಈ ಸಂಸ್ಥೆಯಲ್ಲಿ ಬರುವಂತಹ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಾದಂತಹ ಮಳೆಮಲ್ಲೇಶ್ವರ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಬೆಳ್ಳುಬ್ಬಿ, ಬಬಲೇಶ್ವರ ತಾಲೂಕು, ಇದು ಬೆಳ್ಳುಬ್ಬಿ ಮತ್ತು ವಿಜಯಪುರ ಜಿಲ್ಲೆಯಲ್ಲಿ ಬರುವಂಥ ಶಿಕ್ಷಣ ಸಂಸ್ಥೆ. ಕಳೆದ 22 ವರ್ಷಗಳಿಂದ ಯಶಸ್ವಿಯಾಗಿ ಗುಣಮಟ್ಟದ ಶಿಕ್ಷಣವನ್ನು ನೀಡುತ್ತಾ ಬಂದಿರುವಂತಹ ಅನುದಾನ ರಹಿತ ಪೂರ್ವ ಪ್ರಾಥಮಿಕ, ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವಂತಹ ಶಿಕ್ಷಕ ಮತ್ತು ಶಿಕ್ಷಕಿಯರ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಇಲ್ಲಿ ಮೊದಲನೇದಾಗಿ ಪೂರ್ವ ಪ್ರಾಥಮಿಕ ಆಂಗ್ಲ ಮಾಧ್ಯಮದಲ್ಲಿ LKG ಒಂದು ಹುದ್ದೆ ಇದೆ. PUC BSc B.Ed ಸ್ಪೋಕನ್ ಇಂಗ್ಲೀಷ್ ಆಗಿ ಬರಬೇಕು. ಮತ್ತು UKG ಒಂದು ಪೋಸ್ಟ್ ಇದೆ. PUC BSc B.Ed ಸ್ಪೋಕನ್ ಇಂಗ್ಲೀಷ್ ಕಂಪಲ್ಸರಿ. ನಂತರ ಪ್ರಾಥಮಿಕ ವಿಭಾಗದಲ್ಲಿ ನೋಡೋದಾದರೆ ಕನ್ನಡ 2 ಹುದ್ದೆಗಳಿದೆ. PUC BA B.Ed ಆಗಿರಬೇಕು. ನಂತರ ಇಂಗ್ಲೀಷ್ 2 ಹುದ್ದೆಗಳು, PUC BA B.Ed ಅಥವಾ D.Ed ಆಗಿರ್ಬೋದು. ನಂತರ ಪರಿಸರ EVS ಸಬ್ಜೆಕ್ಟು 2 ಹುದ್ದೆಗಳು, PUC BA D.Ed ಅಥವಾ B.Ed ಆಗಿರ್ಬೋದು. ನಂತರ ಗಣಿತ 2 ಹುದ್ದೆಗಳು, BSc B.Ed. ನಂತರ ನವೋದಯ ತರಬೇತಿದಾರರು 2 ಹುದ್ದೆ ಇದೆ, BSc B.Ed ಆದವರಿಗೆ. ಮತ್ತು ಇವರದೇ ಆದಂಥ ಪ್ರೌಢಶಾಲೆಯಲ್ಲಿ ಕನ್ನಡ 1 ಹುದ್ದೆ ಇದೆ, MA B.Ed ಮತ್ತು ಇಂಗ್ಲೀಷ್ 1 ಹುದ್ದೆ ಇದೆ, MA B.Ed. ಕನ್ನಡದಲ್ಲಿ ಆಪ್ಷನಲ್ ಕನ್ನಡ ಓದಿರಬೇಕು, ಇಂಗ್ಲೀಷ್ನಲ್ಲಿ ಆಪ್ಷನಲ್ ಇಂಗ್ಲೀಷ್ ಓದಿರಬೇಕು, ಹಿಂದಿನಲ್ಲೂ ಕೂಡ ಆಪ್ಷನಲ್ ಹಿಂದಿಯನ್ನು ಓದಿರಬೇಕಾಗುತ್ತೆ. ಹಿಂದಿ 1 ಹುದ್ದೆ ಇದೆ, MA B.Ed ಆಗಿರಬೇಕು. ಗಣಿತ ಕೂಡ 1 ಹುದ್ದೆ ಇದೆ, MSc BSc B.Ed ಆಗಿರಬೇಕು. ವಿಜ್ಞಾನ 1 ಹುದ್ದೆ ಇದೆ, BSc MSc B.Ed ಆಗಿರಬೇಕು. ಮತ್ತು ಸಮಾಜ ವಿಜ್ಞಾನ ಕೂಡ 1 ಹುದ್ದೆ ಇದೆ, BA B.Ed ಆಗಿರಬಹುದು. ಇಲ್ಲಿ ಅನುಭವ ಶಿಕ್ಷಕರಿಗೆ ಉತ್ತಮ ಆಹಾರ ವಸತಿಯೊಂದಿಗೆ ತೃಪ್ತಿಕರ ವೇತನ ನೀಡಲಾಗುವುದಂತ ಹೇಳಿದ್ದಾರೆ. ಇದು ರೆಸಿಡೆನ್ಸಿ ಸ್ಕೂಲು. ಇಲ್ಲೇ ನಿಮಗೆ ಉತ್ತಮವಾದಂತಹ ಸಂಬಳ ಮತ್ತು ವಸತಿ ವ್ಯವಸ್ಥೆಯನ್ನು ಕೂಡ ಈ ಶಾಲೆ ಕಡೆಯಿಂದ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ನೀವೇನು ಮಾಡಬೇಕಪ್ಪ ಅಂದರೆ ಇಲ್ಲಿ ಕೊಟ್ಟಿರುವಂಥ ನಂಬರ್ಗೆ ಸಂಪರ್ಕ ಮಾಡ್ಬೋದು. 9448441827 ಅಥವಾ 7022260969 ಅಥವಾ 9900278473 ಈ ಒಂದು ನಂಬರ್ಗೆ ಕರೆ ಮಾಡಿ ಈ ಶಾಲೆಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡಿಬೋದು. ಹಾಗೆ
ಶಾಲೆಗೆ ಭೇಟಿ ನೀಡಿ ಹೆಚ್ಚಿನ ಮಾಹಿತಿಯನ್ನು ಪಡಿಬೋದು. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಆದಷ್ಟು ಬೇಗನೆ ಶಾಲೆಗೆ ಭೇಟಿ ನೀಡಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ, ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಬಾಪೂಜಿ ಗ್ರಾಮೀಣ ವಿದ್ಯಾಸಂಸ್ಥೆ, ದೇವಗಿರಿ ತಾಲೂಕು, ಹಾವೇರಿ ಜಿಲ್ಲೆ, ಕರ್ನಾಟಕ ಈ ಒಂದು ಶಾಲೆಯಲ್ಲಿ ಖಾಲಿ ಇರುವಂಥ ಶಿಕ್ಷಕ ಮತ್ತು ಶಿಕ್ಷಕಿಯರ ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಇಲ್ಲಿ ನಮ್ಮ ಬಾಪೂಜಿ ಗ್ರಾಮೀಣ ವಿದ್ಯಾಸಂಸ್ಥೆಯಿಂದ ನಡೆಸಲ್ಪಡುವ ಬಾಪೂಜಿ ಆಂಗ್ಲ ಮಾಧ್ಯಮ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ದೇವಗಿರಿ ಈ ಶಾಲೆಗೆ ಆಂಗ್ಲ ಮಾಧ್ಯಮದಲ್ಲಿ ಬೋಧಿಸಲು ಶಿಕ್ಷಕಿಯರು ಬೇಕಾಗಿದ್ದು, ಆಸಕ್ತರು ಅಗತ್ಯ ಮೂಲ ದಾಖಲಾತಿಯೊಂದಿಗೆ ದಿನಾಂಕ 28/4/2025 ಬೆಳಗ್ಗೆ 9 ಗಂಟೆಗೆ ಸಂದರ್ಶನಕ್ಕೆ ಹಾಜರಾಗಲು ಕೋರಿದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಹುದ್ದೆಗಳು ಹುದ್ದೆಗಳು ವಿದ್ಯಾರ್ಥಿ ಮತ್ತು ಹುದ್ದೆಗಳ ಸಂಖ್ಯೆ: ಸಹಾಯಕ ಶಿಕ್ಷಕರು PCM BSc B.Ed ಆಗಿರಬೇಕು, 2 ಹುದ್ದೆ ಇದೆ. ನಂತರ ಸಹಾಯಕ ಶಿಕ್ಷಕರು CBZ BSc B.Ed 2 ಹುದ್ದೆಗಳು. ಸಹಾಯಕ ಶಿಕ್ಷಕರು ಇಂಗ್ಲೀಷ್ BA B.Ed 2 ಹುದ್ದೆಗಳು. ನಂತರ ಸಹಾಯಕ ಶಿಕ್ಷಕರು ಕನ್ನಡ BA B.Ed 2 ಹುದ್ದೆಗಳು. ಸಹಾಯಕ ಶಿಕ್ಷಕರು ಹಿಂದಿ BA B.Ed 2 ಹುದ್ದೆಗಳು. ದೈಹಿಕ ಶಿಕ್ಷಕರು BPEd 2 ಹುದ್ದೆಗಳು. ಸಹ ಶಿಕ್ಷಕರು ಸಮಾಜ ವಿಜ್ಞಾನ BA B.Ed 2 ಹುದ್ದೆಗಳು. ಸಹ ಶಿಕ್ಷಕರು ಪ್ರಾಥಮಿಕ ವಿಭಾಗಕ್ಕೆ D.Ed or B.Ed 15 ಹುದ್ದೆಗಳಿದ್ದಾವೆ. ಕಂಪ್ಯೂಟರ್ ಟೀಚರ್ ಡಿಪ್ಲೊಮೊ ಇನ್ ಕಂಪ್ಯೂಟರ್ ಸೈನ್ಸ್ 1 ಹುದ್ದೆ ಇದೆ. ಸಂದರ್ಶನ ನಡೆಯುವಂಥ ಸ್ಥಳ ಬಾಪೂಜಿ ಆಂಗ್ಲ ಮಾಧ್ಯಮ ಪ್ರಾಥಮಿಕ ಮತ್ತು ಪ್ರೌಢಶಾಲೆ, DC ಆಫೀಸ್ ಹಿಂಭಾಗ, ದೇವಗಿರಿ ತಾಲೂಕು, ಹಾವೇರಿ ಜಿಲ್ಲೆಯಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಅವರ ಒಂದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದಾರೆ. ಈ ನಂಬರ್ಗೆ ಕರೆ ಮಾಡ್ಬೋದು. 9740884220 ಅಥವಾ 9448415928 ಅಥವಾ 9008031009 ಅಥವಾ 9972768134 ಈ ನಂಬರಿಗೆ ಕರೆ ಮಾಡಿ ಶಾಲೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡಿಬೋದು. ಆಸಕ್ತರು ಏನು ಮಾಡಬೇಕಪ್ಪ ಅಂದರೆ 28/4/2025 ಬೆಳಿಗ್ಗೆ 9:30ಕ್ಕೆ ಈ ಒಂದು ಶಾಲೆಯಲ್ಲಿ ಸಂದರ್ಶನವನ್ನು ನಡೆಸಲಾಗುತ್ತದೆ. ಆ ಸಂದರ್ಶನಕ್ಕೆ ಭಾಗಿಯಾಗ್ಬೋದು. ಯಾರಿಗೆಲ್ಲ ಆಸಕ್ತಿ ಇದೆಯೋ ನೀವು ಆದಷ್ಟು ಬೇಗನೆ ಶಾಲೆಗೆ ಭೇಟಿ ನೀಡಿ ಅರ್ಜಿಯನ್ನು ಸಲ್ಲಿಸಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ, ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಶ್ರೀ ಮಹಾಂತೇಶ್ವರ ವಿದ್ಯಾ ಟ್ರಸ್ಟ್ VM ಕತ್ತಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್, ಹುಕ್ಕೇರಿ ತಾಲೂಕು, ಬೆಲ್ಲದ ಬಾಗೇವಾಡಿ, ಬೆಳಗಾವಿ ಜಿಲ್ಲೆಯಲ್ಲಿ ಬರುವಂತಹ ಶಿಕ್ಷಣ ಸಂಸ್ಥೆಯಾದಂಥ ಈ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಶಿಕ್ಷಕರು ಬೇಕಾಗಿದ್ದಾರೆ ಅನ್ನೋ ಒಂದು ನೋಟಿಫಿಕೇಷನ್ ಕೊಟ್ಟಿದ್ದಾರೆ. ಇಲ್ಲಿ ಇಲ್ಲಿ ಈ ಸಂಸ್ಥೆಯಲ್ಲಿ ಬರುವಂತಹ ಅನೇಕ ಅಂಗಸಂಸ್ಥೆಗಳಲ್ಲಿ ಖಾಲಿ ಇರುವಂಥ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಮೊದಲನೇದಾಗಿ VM ಕಟ್ಟಿ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಈ ಒಂದು ಶಾಲೆಯಲ್ಲಿ ಖಾಲಿ ಇರುವಂಥ ಹುದ್ದೆಗಳು ನೋಡೋದಾದರೆ, ಮೊದಲನೇದಾಗಿ ಪ್ರಿನ್ಸಿಪಲ್ ಎನಿ ಸಬ್ಜೆಕ್ಟ್ MSc M.Ed ಅಥವಾ MA B.Ed M.Ed ಆಗಿರಬೇಕು, 1 ಪೋಸ್ಟ್ ಇದೆ. ನಂತರ ಅಸಿಸ್ಟೆಂಟ್ ಟೀಚರ್ ಎನಿ ಸಬ್ಜೆಕ್ಟ್ PUC D.Ed 1 ಹುದ್ದೆ ಇದೆ. ಅಸಿಸ್ಟೆಂಟ್ ಟೀಚರ್ EVS PUC BSc B.Ed ಅಥವಾ D.Ed ಆಗಿರಬೇಕು, 1 ಹುದ್ದೆ ಇದೆ. ನಂತರ ಅಸಿಸ್ಟೆಂಟ್ ಟೀಚರ್ ಇಂಗ್ಲೀಷ್ BA ಅಥವಾ MA B.Ed 1 ಹುದ್ದೆ ಇದೆ. ಅಸಿಸ್ಟೆಂಟ್ ಟೀಚರ್ ಕನ್ನಡ BA ಅಥವಾ MA B.Ed 1 ಹುದ್ದೆ ಇದೆ. ಅಸಿಸ್ಟೆಂಟ್ ಟೀಚರ್ ಸೋಷಿಯಲ್ ಸ್ಟಡೀಸ್ BA ಅಥವಾ MA B.Ed ಆಗಿರಬೇಕು, 1 ಹುದ್ದೆ ಇದೆ. ಇದು VM ಕಟ್ಟಿ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ನಲ್ಲಿ ಖಾಲಿ ಇರುವಂಥ ಹುದ್ದೆಗಳು. ನಂತರ ಅವರದೇ ಮತ್ತೊಂದು ಶಾಲೆ ಇದೆ, VM ಕಟ್ಟಿ ಹೈಸ್ಕೂಲ್ನಲ್ಲಿ ಕನ್ನಡ ಮೀಡಿಯಂ ವಿಭಾಗ. ಅದು ಇಂಗ್ಲೀಷ್ ಮೀಡಿಯಮು, ಇದು ಕನ್ನಡ ಮೀಡಿಯಂ. ಇಲ್ಲಿ ಅಸಿಸ್ಟೆಂಟ್ ಟೀಚರ್ ಇಂಗ್ಲೀಷ್ ಮತ್ತು ಹಿಸ್ಟ್ರಿ BA MA B.Ed 1 ಹುದ್ದೆ ಇದೆ. ಅಸಿಸ್ಟೆಂಟ್ ಟೀಚರ್ ಸೈನ್ಸ್ BSc PCMB MSc B.Ed ಆಗಿರಬೇಕು, 1 ಹುದ್ದೆ ಇದೆ. ನಂತರ ಅಸಿಸ್ಟೆಂಟ್ ಟೀಚರ್ ಮೇಲ್ ಫಿಸಿಕಲ್ ಎಜುಕೇಷನ್ BPEd 1 ಇದೆ. ಅಸಿಸ್ಟೆಂಟ್ ಟೀಚರ್ ಫೀಮೇಲ್ ಫಿಸಿಕಲ್ ಎಜುಕೇಷನ್ BPEd 1 ಹುದ್ದೆ ಇದೆ. ನಂತರ VM ಕಟ್ಟಿ ITI ಕಾಲೇಜ್ ಈ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಬರುವಂಥ ITI ಕಾಲೇಜಿನಲ್ಲಿ JTO ಎಲೆಕ್ಟ್ರಿಷಿಯನ್
ಇದರಲ್ಲಿ ಒಂದು ಹುದ್ದೆ ಇದೆ. JTO ಮಿಷನಿಸ್ಟ್ ಒಂದು ಹುದ್ದೆ ಇದೆ. ನಂತರ VM ಕಟ್ಟಿ ಡಿಗ್ರಿ ಕಾಲೇಜ್ ಇವರದ ಒಂದು ಡಿಗ್ರಿ ಕಾಲೇಜ್ನಲ್ಲಿ ಲೆಕ್ಚರ್ ಕಾಮರ್ಸ್ ಸಬ್ಜೆಕ್ಟು MCOM ನೆಟ್ಟು ಸ್ಲೆಟ್ಟು ಅಥವಾ PhD 2 ಹುದ್ದೆಗಳಿದ್ದಾವೆ. ನಂತರ ಫಿಸಿಕಲ್ ಡೈರೆಕ್ಟರ್ ಅಥವಾ ಫಿಸಿಕಲ್ ಎಜುಕೇಷನ್ ಸಬ್ಜೆಕ್ಟ್ MPED ನೆಟ್ಟು ಸ್ಲೆಟ್ಟು PhD ಆಗಿರಬೇಕು, ಒಂದು ಹುದ್ದೆ ಇದೆ. ಅರ್ಜಿ ಸಲ್ಲಿಸಲು ಇಚ್ಛಿಸುವ ಅಭ್ಯರ್ಥಿಗಳು ತಮ್ಮ ರಿಸ್ಯೂಮನ್ನು ಈ ಇಮೇಲ್ಗೆ ಕೊಟ್ಟಿರುವಂಥ ಇಮೇಲ್ಗೆ ನೀವೇನು ಮಾಡಬೇಕಪ್ಪ ಅಂದರೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಹಾಗೆ ಕೆಳಗೆ ತಿಳಿಸಿರುವ ಮೊಬೈಲ್ ನಂಬರ್ಗಳಿಗೆ ವಾಟ್ಸಪ್ ಮೂಲಕ ದಿನಾಂಕ 2/5/2025 ಒಳಗಾಗಿ ಕಳಿಸಬೇಕು. ಇಲ್ಲಿ ಅರ್ಜಿಯನ್ನು 2/5/2025 ಒಳಗಾಗಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ವಿದ್ಯಾರ್ಥಿ ಪ್ರಮಾಣ ಪತ್ರಗಳು ನಕಲು ಪ್ರತಿಯೊಂದಿಗೆ ಸಂದರ್ಶನಕ್ಕೆ ಹಾಜರಬೇಕು. ನೀವು ಇಂಟರ್ವ್ಯೂ ದಿನ ಏನು ಮಾಡಬೇಕಪ್ಪ ಅಂದರೆ ನಿಮ್ಮ ಒರಿಜಿನಲ್ ಮತ್ತು ಜೆರಾಕ್ಸ್ ಎಲ್ಲ ಮೂಲ ದಾಖಲೆಗಳನ್ನು ತಗೊಂಡು ಹೋಗಬೇಕಾಗುತ್ತೆ. ಇಲ್ಲಿ ಸಂದರ್ಶನ ದಿನಾಂಕ ಬಂದುಬಿಟ್ಟು 4/5/2025 ಮುಂಜಾನೆ 9ರಿಂದ 2 ಗಂಟೆವರೆಗೆ ಸಂದರ್ಶನ ನಡೆಯುತ್ತೆ. ಸಂದರ್ಶನ ನಡೆಯುವಂಥ ಸ್ಥಳ ಯಾವುದಪ್ಪ ಅಂದರೆ VM ಕತ್ತಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಕ್ಯಾಂಪಸ್ ಬೆಲ್ಲದ ಬಾಗೇವಾಡಿ. ಇಲ್ಲಿ ವಿಶೇಷ ಸೂಚನೆ ಕೊಟ್ಟಿದ್ದಾರೆ. ಒಂದೇದೇನಪ್ಪ ಅಂದರೆ ಆಂಗ್ಲ ಮಾಧ್ಯಮದಲ್ಲಿ ಬೋಧಿಸುವವರು ಆಂಗ್ಲ ಭಾಷೆಯಲ್ಲಿ ಪ್ರಭುತ್ವ ಹೊಂದಿರಬೇಕು. ಇಂಗ್ಲೀಷ್ನಲ್ಲಿ ಟೀಚಿಂಗ್ ಮಾಡೋರು ಏನಪ್ಪ ಅಂದರೆ ಇಂಗ್ಲೀಷ್ನಲ್ಲಿ ಹೆಚ್ಚಿನ ಒಂದು ಕೆಪಾಸಿಟಿ ಬುದ್ಧಿವಂತರಾಗಿರಬೇಕು ಅಥವಾ ಅನುಭವ ಇರಬೇಕು. ನಂತರ ಪದವಿ ವಿಭಾಗದಲ್ಲಿ ಅನುಭವ ಮತ್ತು ನೆಟ್ ಸ್ಲೆಟ್ PhD ಇದ್ದ ಅಭ್ಯರ್ಥಿಗಳಿಗೆ ಪ್ರಥಮ ಆದ್ಯತೆಯನ್ನು ಕೊಡಲಾಗುತ್ತದೆ. ಇವರ ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕೊಟ್ಟಿರುವಂತಹ ಕಾಂಟ್ಯಾಕ್ಟ್ ನಂಬರ್ ಬಂದುಬಿಟ್ಟು 9945614999 ನಂತರ 9901400148 ಅಥವಾ ಮತ್ತೊಂದು ನಂಬರ್ ಇದೆ 9731974020 9164465251. ಈ ನಂಬರಿಗೆ ಹೆಚ್ಚಿನ ಮಾಹಿತಿಗಾಗಿ ನೀವು ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಬೆಳಗಾವಿ ಜಿಲ್ಲೆಯ ಸುತ್ತಮುತ್ತದವರು ಮತ್ತು ಬೇರೆ ಜಿಲ್ಲೆಯವರು ಕೂಡ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಶಾಲೆಗೆ ಭೇಟಿ ನೀಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು. ಆದಷ್ಟು ಬೇಗನೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಸಂದರ್ಶನ ದಿನಾಂಕ ಇಂಟ್ರ್ಯೂ ಡೇಟನ್ನು 4/5 ಮೇ ತಿಂಗಳಿನಲ್ಲಿ 4ನೇ ತಾರೀಕಿನಲ್ಲಿ ಇಂಟ್ರ್ಯೂ ಡೇಟ್ ಕೊಟ್ಟಿದ್ದಾರೆ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ, ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಜನತಾ ಎಜುಕೇಷನ್ ಸೊಸೈಟಿ ವಿವೇಕಾನಂದ ಎಜುಕೇಷನಲ್ ಇನ್ಸ್ಟಿಟ್ಯೂಷನಲ್ಲಿ ಖಾಲಿ ಇರುವಂತಹ ಪ್ರಾಧ್ಯಾಪಕರು, ಸಹಾಯಕ ಪ್ರಾಧ್ಯಾಪಕರು ಮತ್ತು ಶಿಕ್ಷಕರ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಇಲ್ಲಿ ಮೊದಲನೇದಾಗಿ ವಿವೇಕಾನಂದ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿನಲ್ಲಿ ಯಾವ್ಯಾವ ಹುದ್ದೆಗಳು ಖಾಲಿ ಇದೆ ಅನ್ನೋದನ್ನು ಇಲ್ಲಿ ಮಾಹಿತಿ ನೀಡಿದ್ದಾರೆ. ಪ್ರೊಫೆಸರ್, ಅಸೋಸಿಯೇಟ್ ಪ್ರೊಫೆಸರ್, ಅಸಿಸ್ಟೆಂಟ್ ಪ್ರೊಫೆಸರ್, CS, IS, AI, ML ಮತ್ತು CE ಡಿಪಾರ್ಟ್ಮೆಂಟ್ಗೆ ಸಂಬಂಧಿಸಿದಂಥ ಒಂದು ಹುದ್ದೆಗಳಿದ್ದಾವೆ. ಕ್ವಾಲಿಫಿಕೇಷನ್ ಇದಕ್ಕೆ ಪೇ ಸ್ಕೇಲ್ ಮತ್ತು ಆ್ಯಸ್ ಪರ್ AICTC ಪ್ರಕಾರ ಪೇ ಸ್ಕೇಲ್ ಇರುತ್ತೆ. ನಂತರ ಪ್ಲೇಸ್ಮೆಂಟ್ ಆಫೀಸರ್ BE MBA ವಿತ್ 10 ಇಯರ್ ಎಕ್ಸ್ಪೀರಿಯೆನ್ಸ್ ಕೇಳಿದ್ದಾರೆ. ನಂತರ ಫಿಸಿಕಲ್ ಎಜುಕೇಷನ್ ಡೈರೆಕ್ಟರ್ MPED 5 ಇಯರ್ ಎಕ್ಸ್ಪೀರಿಯೆನ್ಸ್ ಕೇಳಿದ್ದಾರೆ. ಅಸಿಸ್ಟೆಂಟ್ ಪ್ಲೇಸ್ಮೆಂಟ್ ಆಫೀಸರ್ MBA ವಿತ್ 5 ಇಯರ್ ಎಕ್ಸ್ಪೀರಿಯೆನ್ಸ್. ಅಡ್ಮಿನಿಸ್ಟ್ರೇಟರ್ MBA ವಿತ್ 10 ಇಯರ್ ಎಕ್ಸ್ಪೀರಿಯೆನ್ಸ್ ಕೇಳಿದ್ದಾರೆ. PA ಟು ಪ್ರಿನ್ಸಿಪಲ್ ಎನಿ ಡಿಗ್ರಿ ವಿತ್ 5 to 10 ಇಯರ್ಸ್ ಎಕ್ಸ್ಪೀರಿಯೆನ್ಸ್ ವಿತ್ ಕಂಪ್ಯೂಟರ್ ನಾಲೆಡ್ಜ್ ಇರಬೇಕು. ನಂತರ ಪ್ರೋಗ್ರಾಮರ್ BE ಇನ್ CSE, ISC ಮತ್ತು AI ಮತ್ತು ML ಇದರಲ್ಲಿ ಎಕ್ಸ್ಪೀರಿಯೆನ್ಸ್ ಏನು ಕೇಳಿದಿಲ್ಲ. ಲ್ಯಾಬ್ ಇನ್ಸ್ಟ್ರಕ್ಟರ್ ಡಿಪ್ಲೊಮೊ BE ಇನ್ CSE, ISC ಮತ್ತು AI ಆ್ಯಂಡ್ ML. ಸಿಸ್ಟಮ್ಸ್ ಅಡ್ಮಿನಿಸ್ಟ್ರೇಟರ್ ಅನಾಲಿಟಿಕ್ ಇದು ಡಿಪಾರ್ಟ್ಮೆಂಟ್ ಆಫ್ BSc BCA ಕಂಪ್ಯೂಟರ್ ಸೈನ್ಸ್ ಸ್ಪೆಷಲೈಸೇಷನ್ ಅಂತ ಕೇಳಿದ್ದಾರೆ. ನೆಟ್ವರ್ಕಿಂಗ್ ಮತ್ತು CCTV ಮತ್ತು 2 to 3 ಇಯರ್ ಎಕ್ಸ್ಪೀರಿಯೆನ್ಸ್ ಕೇಳಿದ್ದಾರೆ. ಟ್ರಾನ್ಸ್ಫರ್ಡ್ ಸೂಪರ್ವೈಸರ್ ಎನಿ ಡಿಗ್ರಿ ವಿತ್ ಇನ್ 2 to 3 ಇಯರ್ ಎಕ್ಸ್ಪೀರಿಯೆನ್ಸ್ ಕೇಳಿದ್ದಾರೆ. ನಂತರ ಇವ್ರದ್ದೇ ಶಿಕ್ಷಣ ಸಂಸ್ಥೆ ಆದಂತಹ ವಿವೇಕಾನಂದ ಕಾಲೇಜ್ ಆಫ್ ಫಾರ್ಮಸಿ ಇದರಲ್ಲಿ ಪ್ರೊಫೆಸರ್, ಅಸಿಸ್ಟೆಂಟ್ ಪ್ರೊಫೆಸರ್, ಫಾರ್ಮಸಿಸ್ಟಿಕ್ ಈ ವಿಭಾಗದಲ್ಲಿ ಕೂಡ ಹುದ್ದೆಗಳಿದ್ದಾವೆ. ಲ್ಯಾಬ್ ಟೆಕ್ನಿಷಿಯನ್ನು D.Pharm ವಿತ್ 3 ಇಯರ್ ಎಕ್ಸ್ಪೀರಿಯೆನ್ಸ್ ಕೇಳಿದ್ದಾರೆ. ನಂತರ ವಿವೇಕಾನಂದ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಇದರಲ್ಲಿ ಫೆಸಿಲಿಟಿ BCA ಡಿಪಾರ್ಟ್ಮೆಂಟು MCA ವಿತ್ 3 ಇಯರ್ ಎಕ್ಸ್ಪೀರಿಯೆನ್ಸ್ ಕೇಳಿದ್ದಾರೆ. ಪ್ಲೇಸ್ಮೆಂಟ್ ಆಫೀಸರ್ MBA ವಿತ್ 3 to 5 ಇಯರ್ ಎಕ್ಸ್ಪೀರಿಯೆನ್ಸ್ ಕೇಳಿದ್ದಾರೆ. ಕಮ್ಯುನಿಕೇಷನ್ ಸ್ಕಿಲ್ ಟ್ರೈನರ್ MA ವಿತಿನ್ 3 ಇಯರ್ ಎಕ್ಸ್ಪೀರಿಯೆನ್ಸ್ ಕೇಳಿದ್ದಾರೆ. ನಂತರ ವಿವೇಕಾನಂದ PU ಕಾಲೇಜ್ ಮತ್ತು ಡಿಗ್ರಿ ಕಾಲೇಜ್ನಲ್ಲಿ ಫಾರ್ ವುಮೆನ್ಸ್ಗೆ
ಲೆಕ್ಚರ್ ಸ್ಟ್ಯಾಟಿಸ್ಟಿಕ್ ಕೆಮಿಸ್ಟ್ರಿ ಕಾಮರ್ಸ್ MSc MCom BEd ವಿತ್ 3 ಇಯರ್ ಎಕ್ಸ್ಪೀರಿಯನ್ಸ್ ಆಗಿರಬೇಕು ಲೆಕ್ಚರ್ ಆಗಬೇಕಂದ್ರೆ. ಪಾರ್ಟ್ ಟೈಮ್ ಲೆಕ್ಚರ್ ಹಿಸ್ಟ್ರಿ MA BEd ವಿತಿನ್ 3 ಇಯರ್ ಎಕ್ಸ್ಪೀರಿಯನ್ಸ್ ಆಗಿರಬೇಕು. ಮತ್ತು ಅಕೌಂಟ್ ಅಸಿಸ್ಟೆಂಟ್ BCom MCom ವಿತಿನ್ 5 ಇಯರ್ಸ್ ಎಕ್ಸ್ಪೀರಿಯನ್ಸ್ ಆಗಿರಬೇಕು. ಡಾಟಾ ಎಂಟ್ರಿ ಆಪ್ರೇಟರ್ PUC ಕನ್ನಡ ಮತ್ತು ಇಂಗ್ಲೀಷ್ ಟೈಪಿಂಗ್ ವಿತ್ ಕಂಪ್ಯೂಟರ್ ನಾಲೆಡ್ಜ್ ಇರಬೇಕು ಡಾಟಾ ಆಪ್ರೇಟರ್ಗೆ. ನಂತರ ವಿವೇಕಾನಂದ PU ಕಾಲೇಜ್, ಇದರಲ್ಲಿ ಲೆಕ್ಚರ್ ಪೋಸ್ಟ್ ಇದೆ. ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟ್ MSc BEd ವಿತ್ 3 ಇಯರ್ಸ್ ಎಕ್ಸ್ಪೀರಿಯನ್ಸು. ಪಾರ್ಟ್ ಟೈಮ್ ಲೆಕ್ಚರ್ ಹಿಂದಿ MA BEd ವಿತ್ 3 ಇಯರ್ ಎಕ್ಸ್ಪೀರಿಯನ್ಸ್ ಇರಬೇಕು. ನಂತರ ವಿವೇಕಾನಂದ ಪಬ್ಲಿಕ್ ಸ್ಕೂಲ್ ಸಿಟಿ ಕ್ಯಾಂಪಸ್ನಲ್ಲಿ ನರ್ಸರಿ ಟೀಚರ್ NTT ಮತ್ತು MTT ಫ್ರೆಷರ್ 3 ಇಯರ್ ಎಕ್ಸ್ಪೀರಿಯನ್ಸ್ ಇರೋರು ತಗೊಳ್ತಾರೆ. ಮತ್ತು ಪ್ರೈಮರಿ ಟೀಚರ್ ಇಂಗ್ಲೀಷ್ ಹಿಂದಿ ಎನಿ ಡಿಗ್ರಿ ವಿತ್ DEd 2 ಇಯರ್ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ. ಹೈಸ್ಕೂಲ್ ಟೀಚರ್ BSc MSc ವಿತ್ BEd PCMB 2 ಇಯರ್ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ. ಫಿಸಿಕಲ್ ಟೀಚರ್ BPEd ಮತ್ತು MPEd 2 ಇಯರ್ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ. ನಿಮಗೆ ಈ ಒಂದು ಹುದ್ದೆಗಳು ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ನೀವೇನು ಮಾಡಬೇಕಪ್ಪ ಅಂದರೆ ನಿಮ್ಮ ಬಯೋಡೇಟಾ ಅಥವಾ ರಿಸ್ಯೂಮನ್ನು ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಕೊಟ್ಟಿರುವಂತಹ Gmailಗೆ ನೀವು ವಿತಿನ್ 10 ದಿನದೊಳಗಾಗಿ ನೀವು ಈ ನೋಟಿಫಿಕೇಷನ್ ಆಗಿ 10 ದಿನದೊಳಗಾಗಿ ನೀವು ಈ Gmailಗೆ ನಿಮ್ಮ ರಿಸ್ಯೂಮನ್ನು ಸೆಂಡ್ ಮಾಡಬೇಕು. ಆಮೇಲೆ ನಿಮಗೆ ಇಂಟರ್ವ್ಯೂ ಕರೀತಾರೆ. ಮತ್ತು ಇದು ಪ್ಲೇಸ್ ಬಂದುಬಿಟ್ಟು ಬೆಂಗಳೂರಿನಲ್ಲಿರುವಂತಹ ಬೆಂಗಳೂರಿನ ರಾಜಾಜಿನಗರದಲ್ಲಿರುವಂಥ ಶಿಕ್ಷಣ ಸಂಸ್ಥೆ. ಹೆಚ್ಚಿನ ಮಾಹಿತಿಗಾಗಿ ಇಲ್ಲೇನು ಮಾಡಿದ್ದಾರಪ್ಪ ಅಂದರೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದಾರೆ 08023371952 6366733434. ಹೆಚ್ಚಿನ ಮಾಹಿತಿಗಾಗಿ ನೀವು ಈ ಒಂದು ನಂಬರನ್ನು ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು. ಈ ವಿಡಿಯೋ ಇಷ್ಟ ಆದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ, ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಹಾವೇರಿ ಲಯನ್ಸ್ ಎಜುಕೇಷನ್ ಸೊಸೈಟಿ, ಈ ಒಂದು ಎಜುಕೇಷನ್ ಸೊಸೈಟಿನಲ್ಲಿ ಖಾಲಿ ಇರುವಂತಹ ಲಯನ್ಸ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಆ್ಯಂಡ್ ಲಯನ್ಸ್ PU ಕಾಲೇಜ್ನಲ್ಲಿ ಖಾಲಿ ಇರುವಂಥ ಶಿಕ್ಷಕ ಮತ್ತು ಉಪನ್ಯಾಸಕರ ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಇಲ್ಲಿ ಇಂಟ್ರೋನ ನಡೆಸಿ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳಲಾಗುತ್ತೆ. ಇಲ್ಲಿ ಮೊದಲನೇದಾಗಿ ಯಾವ್ಯಾವ ಹುದ್ದೆಗಳು ಯಾವ್ಯಾವ ಪೋಸ್ಟು ಈ ಕ್ವಾಲಿಫಿಕೇಷನ್ ಏನನ್ನೋದನ್ನು ಕೊಟ್ಟಿದ್ದಾರೆ. ಪ್ರೀ ಪ್ರೈಮರಿ ಟೀಚರ್ BA BSc NTC ಆಗಿರಬೇಕು, ಒಂದು ಹುದ್ದೆ ಇದೆ. ಪ್ರೈಮರಿ ಟೀಚರ್ ಇಂಗ್ಲೀಷ್ BA BEd ಒಂದು ಹುದ್ದೆ ಇದೆ. ನಂತರ ಹೈಯರ್ ಪ್ರೈಮರಿ ಮತ್ತು ಹೈಸ್ಕೂಲ್ ಸೆಕ್ಷನ್ಗೆ BA BSc BEd 6 ಹುದ್ದೆಗಳಿದ್ದಾವೆ. ನಂತರ ಟೀಚರ್ ಮ್ಯಾಥ್ಸ್ 1, ಸೈನ್ಸ್ 3, ಸೋಷಿಯಲ್ ಸೈನ್ಸ್ 2 ಹುದ್ದೆಗಳು. ನಂತರ ಡ್ರಾಯಿಂಗ್ ಟೀಚರ್ 1 ಹುದ್ದೆ ಇದೆ. ಆಫೀಸ್ ಕ್ಲರ್ಕ್ BCom ಟ್ಯಾಲಿ ಆಗಿರಬೇಕು, 1 ಹುದ್ದೆ ಇದೆ. ಡ್ರೈವರ್ ಫಾರ್ ಸ್ಕೂಲ್ ಬಸ್ಸು ಹೆವಿ ಬ್ಯಾಡ್ಜನ್ನು ಹೊಂದಿರಬೇಕು ಮತ್ತು 5 to 10 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರಬೇಕು, 2 ಹುದ್ದೆ ಇದೆ. ಇವ್ರದ್ದೇ ಕಾಲೇಜ್ ಸೆಕ್ಷನ್ನಲ್ಲಿ ಯಾವ್ಯಾವ ಹುದ್ದೆಗಳು ಖಾಲಿ ಇದಾವಪ್ಪ ಅಂದರೆ ಲೆಕ್ಚರ್ ಇನ್ ಫಿಸಿಕ್ಸ್ MSc BEd 1 ಹುದ್ದೆ ಇದೆ. ಲೆಕ್ಚರ್ ಇನ್ ಪೊಲಿಟಿಕಲ್ ಸೈನ್ಸ್ MA BEd ಇದಕ್ಕೆ 1 ಹುದ್ದೆ ಇದೆ. ಇಲ್ಲಿ ಈ ಒಂದು ಹೆಚ್ಚಿನ ಮಾಹಿತಿ ನಿಮಗೆ ಬೇಕಪ್ಪ ಅಂದರೆ ಆ ಒಂದು ಶಾಲೆಗೆ ಭೇಟಿ ನೀಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು. ಹಾಗೆ ಇಲ್ಲಿ 29/4/2025 ಮತ್ತು 6/5/2025 10:30ಕ್ಕೆ ಇವರೇನು ಮಾಡ್ತಾರಪ್ಪ ಅಂದರೆ ನೀವು ಇಂಟ್ರೋನ ನಡೆಸ್ತಾರೆ. ನಿಮ್ಮ ಎಲ್ಲ ಮೂಲ ದಾಖಲೆಗಳನ್ನೆಲ್ಲ ತಗೊಂಡು ಹೋದರೆ ಈ ಒಂದು ಡೇಟಿಗೆ ಇಂಟ್ರೋ ಇರುತ್ತೆ. ಹಾಗಾಗಿ ಆದಷ್ಟು ಬೇಗನೆ ಈ ಕಾಲೇಜಿಗೆ ಭೇಟಿ ನೀಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು. ಅವರ ಒಂದು ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿದ್ದಾರೆ, ಬಸವೇಶ್ವರ ನಗರ ಹಾವೇರಿ. ಇಲ್ಲಿ ಫೋನ್ ನಂಬರ್ ಕೊಟ್ಟಿದ್ದಾರೆ. ಮೊಬೈಲ್ ನಂಬರ್ ಬಂದುಬಿಟ್ಟು 9964833209 ಅಥವಾ 9972047923. ಇಲ್ಲಿ ನಿಮ್ಮ ರಿಸ್ಯೂಮನ್ನು ಇಲ್ಲಿ ಕೊಟ್ಟಿರುವಂತಹ 2 ಇಮೇಲ್ ಕೊಟ್ಟಿದ್ದಾರೆ. ಆ ಇಮೇಲ್ಗೆ ನೀವು ನಿಮ್ಮ ರಿಸ್ಯೂಮನ್ನು ಸೆಂಡ್ ಮಾಡ್ಬೋದು. ಹಾಗೆ ನೀವು ಸೆಂಡ್ ಮಾಡಿದ ತಕ್ಷಣ ನಿಮಗೇನು ಮಾಡ್ತಾರಪ್ಪ ಅಂದರೆ ಆ ಡೇಟಿಗೆ ಇಂಟರ್ವ್ಯೂಗೆ ನಿಮಗೆ ಮೆಸೇಜ್ ಮಾಡ್ತಾರೆ ಅಥವಾ ಫೋನ್ ಮಾಡಿ ನಿಮಗೆ ಇಂಥ ದಿನ ಇಂಟರ್ವ್ಯೂ ಇದೆ ಅಂತ ಹೇಳ್ತಾರೆ. ಯಾರಿಗೆಲ್ಲ ಆಸಕ್ತಿ ಇದೆಯೋ ಹಾಗೆ ಹಾವೇರಿ ಜಿಲ್ಲೆಯ ಸುತ್ತಮುತ್ತದವರು ಮತ್ತು ಬೇರೆ ಜಿಲ್ಲೆಯವರು ಕೂಡ ಈ ಒಂದು ಶಾಲೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ನಂಬರ್ ಕೊಟ್ಟಿದ್ದಾರೆ, ಅವುಗಳಿಗೆ ಕರೆ ಮಾಡಿ ಮತ್ತು ಕಾಲೇಜಿಗೂ ಕೂಡ ಅಥವಾ ಸ್ಕೂಲಿಗೂ ಭೇಟಿಯಾಗಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ, ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದ.
ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಪರ್ಧಾಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯಲ್ಲಿ ಬರುವಂತಹ ಶ್ರೀ ಜೈನ್ ರಾಜಸ್ಥಾನಿ ವಿದ್ಯಾ ಪ್ರಚಾರಕ್ ಮಂಡಳ್, ಇಲ್ಲಿ ಗಂಟಿಕೆರೆ ಹುಬ್ಬಳ್ಳಿಯಲ್ಲಿ ಮತ್ತು ಧಾರವಾಡ ಜಿಲ್ಲೆಯಲ್ಲಿ ಬರುವಂತಹ ಶಿಕ್ಷಣ ಸಂಸ್ಥೆ. ಇಲ್ಲಿ ಈ ಒಂದು ಶಾಲೆಯಲ್ಲಿ ಖಾಲಿ ಇರುವಂಥ ಶಿಕ್ಷಕ ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಮೊದಲನೇದಾಗಿ ಪ್ರೀ ಪ್ರೈಮರಿ, ಕಿಂಡರ್ ಗಾರ್ಡನ್, NTC, D.Ed ಡಿಗ್ರಿ ಆದವರಿಗೆ ಆದ್ಯತೆ ಇದೆ. ಇಂಗ್ಲೀಷ್ BA ಅಥವಾ MA B.Ed ಆಗಿರಬೇಕು. ಸೋಷಿಯಲ್ ಸೈನ್ಸ್ BA MA B.Ed ಆಗಿರಬೇಕು. ಮ್ಯಾಥಮೆಟಿಕ್ಸ್ BSc MSc B.Ed PCMB ಆಗಿರಬೇಕು. ಸೈನ್ಸ್ BSc MSc B.Ed PCM ಮತ್ತು CBZ ಆಗಿರಬೇಕು. ಫಿಸಿಕಲ್ ಟೀಚರ್ ಇದಕ್ಕೆ BPEd MPEd ಆಗಿರಬೇಕು. ಕಂಪ್ಯೂಟರ್ BCA MCA ಆದವರು ಕಂಪ್ಯೂಟ್ರಿಗೆ ಅರ್ಜಿಯನ್ನು ಹಾಕ್ಬೋದು. ಲೈಬ್ರೇರಿಯನ್ ಬ್ಯಾಚುಲರ್ ಆಫ್ ಲೈಬ್ರರಿ ಸೈನ್ಸನ್ನು ಮಾಡಿರಬೇಕಾಗುತ್ತೆ. ನಂತರ ಆರ್ಟ್ ಕ್ರಾಫ್ಟ್ ಪೋಸ್ಟ್ ಇದೆ, ಕ್ಲರ್ಕ್ ಪೋಸ್ಟ್ ಇದೆ, BCom ಆಗಿರಬೇಕು. ಈ ಒಂದು ಅರ್ಜಿಯನ್ನು ನೀವು ಹೇಗೆ ಸಲ್ಲಿಸಬೇಕಪ್ಪ ಅಂದರೆ, ಇಲ್ಲಿ ಕೊಟ್ಟಿರುವಂಥ ಇಮೇಲ್ ID ಇದೆ. ಈ ಒಂದು ಇಮೇಲ್ IDಗೆ ನೀವೇನು ಮಾಡಬೇಕಪ್ಪ ಅಂದರೆ 30 ಏಪ್ರಿಲ್ 2025 ನಿಮ್ಮ ಪಾಸ್ಪೋರ್ಟ್ ಫೋಟೋನು ಮತ್ತು ನಿಮ್ಮ ಎಲ್ಲ ರೀತಿಯಾದಂತಹ ಶೈಕ್ಷಣಿಕ ದಾಖಲೆಗಳು ಏನೇನಿದಾವೋ ಎಲ್ಲವನ್ನೂ ನೀವೇನು ಮಾಡಬೇಕಪ್ಪ ಅಂದರೆ ರಿಸ್ಯೂಮ್ನನ್ನು ಸೆಂಡ್ ಮಾಡಬೇಕಾಗುತ್ತೆ. 30 ಏಪ್ರಿಲ್ 2025 ಒಳಗಾಗಿ ಇಲ್ಲಿ ಈ ಇಮೇಲ್ಗೆ ನೀವು ರಿಸ್ಯೂಮನ್ನು ಸೆಂಡ್ ಮಾಡಬೇಕು. ನಂತರ ಇವ್ರದ್ದೇ ಆದಂತಹ PU ಮತ್ತು BCom ಡಿಗ್ರಿ ಕಾಲೇಜ್ನಲ್ಲಿ ಲೆಕ್ಚರ್ ಪೋಸ್ಟ್ ಇದೆ. ಇಂಗ್ಲೀಷ್, ಹಿಂದಿ, ಕನ್ನಡ ಲೆಕ್ಚರ್ ಇದೆ. MA B.Ed ವಿತ್ 1 ರಿಂದ 2 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು. ನಂತರ ಲೆಕ್ಚರ್ ಇನ್ ಕಾಮರ್ಸು MCom 1-2 ಇಯರ್ಸ್ ಎಕ್ಸ್ಪೀರಿಯೆನ್ಸು. ನಂತರ ಫಿಸಿಕಲ್ ಇನ್ಸ್ಟ್ರಕ್ಟರ್ MPEd ಆಗಿರಬೇಕು ಮತ್ತು 1 ರಿಂದ 2 ವರ್ಷ ಅನುಭವವನ್ನು ಹೊಂದಿರಬೇಕಾಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕಾಲೇಜ್ ವಿಭಾಗಕ್ಕೆ ಅರ್ಜಿಯನ್ನು ಸಲ್ಲಿಸೋರು ಏನು ಮಾಡಬೇಕಪ್ಪ ಅಂದರೆ 25 ಏಪ್ರಿಲ್ 2025 ಒಳಗಾಗಿ ಇಲ್ಲಿ ಕೊಟ್ಟಿರುವಂತಹ ಇಮೇಲ್ IDಗೆ ನಿಮ್ಮ ರೆಸ್ಯೂಮನ್ನು ಸೆಂಡ್ ಮಾಡಬೇಕಾಗುತ್ತೆ. ಮತ್ತು ಹೆಚ್ಚಿನ ಮಾಹಿತಿಗಾಗಿ ಈ ಕಾಲೇಜಿಗೆ ಭೇಟಿ ನೀಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು. ಮತ್ತು ಎಕ್ಸ್ಪೀರಿಯೆನ್ಸ್ ಇರೋರಿಗೆ ಮೊದಲ ಆದ್ಯತೆಯನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಇಂಗ್ಲೀಷ್ ಕಮ್ಯುನಿಕೇಷನ್ ಚೆನ್ನಾಗಿರಬೇಕು. ಈ ರೀತಿಯಾಗಿ ಇವರು ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಅವರ ಒಂದು ಕಾಂಟ್ಯಾಕ್ಟ್ ನಂಬರ್ ಬಂದುಬಿಟ್ಟು 9353607643 ಈ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ನೀವು ಪಡೆಯಬಹುದು. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ, ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ. ಹಾಗೆ ಅನುದಾನಿತ ಮತ್ತು ಅನುದಾನ ರಹಿತ ಶಾಲಾ ಕಾಲೇಜುಗಳಲ್ಲಿ ಖಾಲಿ ಇರುವಂಥ ಶಿಕ್ಷಕರ ಹುದ್ದೆಗಳ ಒಂದು ಮಾಹಿತಿಯನ್ನು ಪ್ರತಿದಿನ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನೀಡಲಾಗುವುದು. ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಹೇಗಿದೆ ಅನ್ನೋದನ್ನು ದಯವಿಟ್ಟು ತಪ್ಪದೇ ಎಲ್ಲರೂ ಕಮೆಂಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಪರ್ಧಾಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ದಾವಣಗೆರೆ ಜಿಲ್ಲೆಯಲ್ಲಿ ಬರುವಂತಹ ಪಾರ್ವತಮ್ಮ ಶಾಮನೂರು ಶಿವಶಂಕರಪ್ಪ ರೆಸಿಡೆನ್ಷಿಯಲ್ ಸ್ಕೂಲ್, ಈ ಒಂದು ಶಾಲೆ ತೋಳುಹುಣಸೆಯಲ್ಲಿರುವಂಥ ಶಾಲೆಯಲ್ಲಿ ಶಿಕ್ಷಕರ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಇಲ್ಲಿ CBSE ಮತ್ತು CI ಸ್ಕೂಲ್ ಇರೋದರಿಂದ ಇಲ್ಲಿ ಯಾವ್ಯಾವ ಹುದ್ದೆಗಳು ಯಾವ್ಯಾವ ಕ್ವಾಲಿಫಿಕೇಷನ್ ಇರಬೇಕು ಮತ್ತು ಎಷ್ಟು ಮಿನಿಮಮ್ ಎಕ್ಸ್ಪೀರಿಯೆನ್ಸ್ ಇರಬೇಕನ್ನು ಕೊಟ್ಟಿದ್ದಾರೆ. ಸ್ಟೂಡೆಂಟ್ ಕೌನ್ಸಿಲರ್, ಮಾಸ್ಟರ್ ಡಿಗ್ರಿ ಇನ್ ಕೌನ್ಸಿಲಿಂಗ್, ಸ್ಪೆಷಲ್ ಎಜುಕೇಟರ್, ಮಾಸ್ಟರ್ ಡಿಗ್ರಿ ವಿತ್ ಎಕ್ಸ್ಪೀರಿಯೆನ್ಸ್ ಇನ್ ಎಜುಕೇಷನ್. ನಂತರ ಮ್ಯೂಸಿಕ್ ಟೀಚರ್ ಇದೆ, ಇದರಲ್ಲಿ ಮ್ಯೂಸಿಕ್ನಲ್ಲಿ ಎಕ್ಸ್ಪೀರಿಯೆನ್ಸ್ ಇರಬೇಕು. ಮತ್ತು ಸ್ಪೋರ್ಟ್ಸ್ ಕೋಚು, ಬ್ಯಾಡ್ಮಿಂಟನ್, ಫುಟ್ಬಾಲ್, ಬಾಸ್ಕೆಟ್ಬಾಲ್ ಎಕ್ಸ್ಪೀರಿಯೆನ್ಸ್ ಇನ್ ದಿ ಗೇಮ್ಸ್, ಆಯಾ ಒಂದು ಆಟಗಳಲ್ಲಿ ಎಕ್ಸ್ಪೀರಿಯೆನ್ಸ್ ಇರಬೇಕು. ಸಬ್ಜೆಕ್ಟ್ ಟೀಚರ್ಸು ಫಿಸಿಕ್ಸ್ 3 ಇದೆ, ಮತ್ತು ಬಯಾಲಜಿ 2, ಕೆಮಿಸ್ಟ್ರಿ 2, ಕನ್ನಡ 2, ಸೋಷಿಯಲ್ 4, ಕಂಪ್ಯೂಟರ್ ಸೈನ್ಸ್ 1, ಇಂಗ್ಲೀಷ್ 4. ಮಾಸ್ಟರ್ ಡಿಗ್ರಿ ಈ ಎಲ್ಲ ಟೀಚರ್ಸ್ಗೆ ಕಂಪಲ್ಸರಿ ಮಾಸ್ಟರ್ ಡಿಗ್ರಿ ಮತ್ತು B.Ed ಆಗಿರಬೇಕು. ಫ್ರೆಷರ್ಸ್ ಮೇ ಬಿ ಆಲ್ಸೋ ಅಪ್ಲೈ, ಫ್ರೆಷರ್ಸು ಕೂಡ ಅರ್ಜಿಯನ್ನು ಹಾಕ್ಬೋದು. ಮತ್ತು ಇವರದೇ ಆದಂಥ PU ಕಾಲೇಜ್ ಇದೆ. PU ಕಾಲೇಜ್ನಲ್ಲಿ ಟೀಚರ್ಸು PU ಬೋರ್ಡ್ ಲೆವೆಲ್ ಟೀಚರ್ಸ್ PCB 2 ವೇಕೆನ್ಸಿ ಇದೆ. ಇಂಗ್ಲೀಷ್, ಕನ್ನಡ, ಹಿಂದಿ 1 ವೇಕೆನ್ಸಿ ಇದೆ. ಮಾಸ್ಟರ್ ಡಿಗ್ರಿ ವಿತ್ B.Ed 5 ಇಯರ್ ಎಕ್ಸ್ಪೀರಿಯೆನ್ಸ್ ಕೇಳಿದ್ದಾರೆ ಅವ್ರದ್ದೇ ಒಂದು PU ಕಾಲೇಜ್ನಲ್ಲಿ. ಮತ್ತು
DTP PU ಕಾಲೇಜ್ ಎನಿ ಡಿಗ್ರಿ ವಿತ್ ನಾಲೆಡ್ಜ್ OMR ಬೇಸ್ಡ್ ವ್ಯಾಲ್ಯೂಯೇಷನ್ JEE ನೀಟ್ ಕ್ವಶನ್ ಪೇಪರ್ ಪ್ರಿಪ್ರೇಷನ್ ಮಾಡೋದು ಅದ್ರ ಬಗ್ಗೆನೂ ಕೂಡ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ನಾನ್ ಟೀಚಿಂಗ್ ಸ್ಟಾಫ್ನಲ್ಲಿ ಗ್ರಾಫಿಕ್ ಡಿಸೈನರ್ ಇದ್ದಾರೆ, ವಾರ್ಡನ್ಸ್ ಇದ್ದಾರೆ, ಚೆಫ್ ಇದ್ದಾರೆ ಮತ್ತು ಕಿಚನ್ ಮ್ಯಾನೇಜರ್ ಇದ್ದಾರೆ. ಈ ಹುದ್ದೆಗಳಿಗೂ ಕೂಡ ಅವರು ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದನ್ನು ನೀವೇನು ಮಾಡಬೇಕಪ್ಪ ಅಂದರೆ ಇಂಟ್ರೂ ಡೇಟ್ ಬಂದುಬಿಟ್ಟು 26-27ಕ್ಕೆ ಇದೇ ಶಾಲೆಯಲ್ಲಿ ಇಂಟ್ರೂವನ್ನು ನಡೆಸ್ತಾರೆ. ಹಾಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಪ್ಪ ಅಂದರೆ ಇಲ್ಲಿ ಕೊಟ್ಟಿರುವಂತಹ ನಿಮ್ಮ ರಿಸ್ಯೂಮನ್ನು ಇಲ್ಲಿ ಕೊಟ್ಟಿರುವಂಥ ಇಮೇಲ್ಗೆ ಸೆಂಡ್ ಮಾಡಬೇಕಾಗುತ್ತೆ. ಮತ್ತು ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕರೆ ಮಾಡ್ಬೋದು. 9108782843 ಈ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡಿಬೋದು. ಯಾರಿಗೆಲ್ಲ ಆಸಕ್ತಿ ಇದೆಯೋ ಇಂದು ದಾವಣಗೆರೆಯಲ್ಲಿರುವಂತಹ ಈ ಒಂದು ಸ್ಕೂಲು ಅಥವಾ ಕಾಲೇಜಿಗೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಆ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಭೇಟಿ ಮಾಡಿ, ಹಾಗೆ ನಂಬರ್ಗೆ ಕರೆ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ, ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ RRB ರೈಲ್ವೆ ನೇಮಕಾತಿ ಮಂಡಳಿ ಈ ಒಂದು ಮಂಡಳಿಯಲ್ಲಿ ಖಾಲಿ ಇರುವಂತಹ ಸಹಾಯಕ ಲೋಕೋ ಪೈಲಟ್ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಇಲ್ಲಿ ಭಾರತ ಸರ್ಕಾರ ರೈಲ್ವೆ ಸಚಿವಾಲಯ ನೇಮಕಾತಿಯನ್ನು ಹೊರಡಿಸಿರೋದು. ರೈಲ್ವೆ ನೇಮಕಾತಿ ಮಂಡಳಿ RRB ಕಡೆಯಿಂದ ಇದು ನೋಟಿಫಿಕೇಷನ್ ಆಗಿರುತ್ತೆ. ಇಲ್ಲಿ ಹುದ್ದೆ ಬಂದುಬಿಟ್ಟು ಸಹಾಯಕ ಲೋಕೋ ಪೈಲಟ್ ಹುದ್ದೆಗಳು. ಇಲ್ಲಿ ಕೆಳಗಿನ ಕೋಷ್ಟಕದಲ್ಲಿ ನೀಡಲಾದ ಸಹಾಯಕ ಲೋಕೋ ಪೈಲಟ್ ಹುದ್ದೆಗೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಅರ್ಜಿಗಳನ್ನು ಆನ್ಲೈನಲ್ಲಿ ಮಾತ್ರ ಸಲ್ಲಿಸತಕ್ಕದ್ದು. ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ 12/5/2025. ಅರ್ಜಿಯನ್ನು ಸಲ್ಲಿಸುವ ಕೊನೆಯ ದಿನಾಂಕ 11 ಮೇ 2025ರವರೆಗೆ ಈ ಒಂದು ಅರ್ಜಿಯನ್ನು ಸಲ್ಲಿಸ್ಬೋದು. ಇಲ್ಲಿ ಹುದ್ದೆಯ ಹೆಸರು ಬಂದುಬಿಟ್ಟು ಸಹಾಯಕ ಲೋಕೋ ಪೈಲಟ್ ALP ಅಂತ ಹೇಳ್ತಾರೆ. ಇಲ್ಲಿ ಆರಂಭಿಕ ವೇತನ 19,900 ಬೇಸಿಕ್ ಸ್ಯಾಲ್ರಿ ಇರುತ್ತೆ. ನಂತರ 7th ಪೇ ಪ್ರಕಾರ ಸ್ಯಾಲ್ರಿ ಎಲ್ಲ ನಿಮಗೆ ಬೋನಸ್ಗಳು, ಎಲ್ಲ ರೀತಿಯ ಭತ್ಯೆಗಳು ಮತ್ತು ಎಲ್ಲ ರೀತಿಯಾದಂತಹ ಸೌಲಭ್ಯಗಳನ್ನು ನೀಡಲಾಗುತ್ತದೆ. ಇಲ್ಲಿ ಶಿಕ್ಷಣ ಮತ್ತು ವೈದ್ಯಕೀಯ ಮಾನದಂಡ ವಿವರವಾದಂತಹ CENನಲ್ಲಿ ಅನುಬಂಧ A ಅನ್ನು ನೋಡಬೇಕಾಗುತ್ತೆ. ಇಲ್ಲಿ ವಯೋಮಿತಿ ಬಂದುಬಿಟ್ಟು 18ರಿಂದ 30 ವರ್ಷಗಳು. ಒಟ್ಟು ಖಾಲಿ ಹುದ್ದೆಗಳು ಎಷ್ಟಿದಾವಪ್ಪ ಅಂದರೆ 9,970 ಹುದ್ದೆಗಳು ಖಾಲಿ ಇರುವಂಥ ಹುದ್ದೆಗಳು. ಇಲ್ಲಿ ಯಾವ್ಯಾವ ವಿಭಾಗದಲ್ಲಿ ಯಾವ್ಯಾವ ವೆಬ್ಸೈಟ್ನಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು, ಆಯಾ ಜಿಲ್ಲೆಗಳಿಗೆ ಆಯಾ ರಾಜ್ಯಗಳಿಗೆ ಸಂಬಂಧಿಸಿದಂತೆ ಆಯಾ ಬೋರ್ಡ್ಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಅಹಮದಾಬಾದ್, ಬಿಲ್ಸಾಪುರ್, ಜಮ್ಮು, ಶ್ರೀನಗರ, ಮುಜಾಫರ್ ಮತ್ತು ಸಿಕಿಂದ್ರಾಬಾದ್, ಅಜ್ಮೀರ್, ಚಂಡೀಗಢ, ಕೋಲ್ಕತ್ತಾ, ಪಾಟ್ನಾ, ಸಿಲಿಗುರಿ ಮತ್ತು ಭೋಪಾಲ್, ಚೆನ್ನೈ, ಮಾಲ್ದಾ, ಪ್ರಯಾಗ್ರಾಜ್, ತಿರುವನಂತಪುರಂ, ಭುವನೇಶ್ವರ್, ಗುವಾಹಟಿ, ಮುಂಬೈ, ರಾಂಚಿ, ಗೋರಖ್ಪುರ್ ಈ ಒಂದು ವಿಭಾಗದಲ್ಲಿ ಏನು ಮಾಡಬೇಕಪ್ಪ ಅಂದರೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಅಲ್ಲಿ ಕೊಟ್ಟಿರುವಂತಹ ಕೆಳಗಿನ ವೆಬ್ಸೈಟ್ಗೆ ನೀವು ಭೇಟಿಯನ್ನು ನೀಡಿ ಅರ್ಜಿಯನ್ನು ಆನ್ಲೈನ್ ಮುಖಾಂತರ ಸಲ್ಲಿಸಬೇಕಾಗುತ್ತೆ. ಮತ್ತು ಅರ್ಜಿಯನ್ನು 11 ಮೇ 2025 ಒಳಗಾಗಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಈ ರೀತಿಯಾಗಿ ಹೆಚ್ಚಿನ ಒಂದು ಮಾಹಿತಿಗಾಗಿ ನೀವೇನು ಮಾಡಬೇಕಪ್ಪ ಅಂದರೆ ಈ ಒಂದು ಆಯಾ ವಿಭಾಗದ ಒಂದು ವೆಬ್ಸೈಟ್ಗೆ ಭೇಟಿ ನೀಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದಾಗುತ್ತೆ. ನಮ್ಮ ಕರ್ನಾಟಕದ್ದು ಬೆಂಗಳೂರು ವಿಭಾಗ ಅಂತ ಬರುತ್ತೆ. ಅಲ್ಲಿ ಖಾಲಿ ಇರುವಂಥ ಹುದ್ದೆಗಳ ಬಗ್ಗೆ ನೀವು ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ, ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ. ಧನ್ಯವಾದಗಳು.